ಸುಂದರ ಸ್ವಚ್ಛಂದ ನೋಡಲು ಕಣ್ಮನ ಸೆಳೆಯುವಂತಹ ಒಂದು ಸುಂದರವಾದ ಹಳ್ಳಿ. ಆ ಊರಿನ ಹೊರಗೆ ಒಂದು ಹಳೆಯ ಪಾಳು ಬಿದ್ದಂತಹ ಬಾವಿ. ತುಂಬಾ ಹಳೆಯ ಕಾಲದ ಬಾವಿ. ಹಲವಾರು ರಹಸ್ಯಗಳನ್ನ ಒಳಗೊಂಡಂತಹ ಬಾವಿ. ರಾತ್ರಿಯಾದರೆ ಸಾಕು ಯಾರೂ ಆ ಬಾವಿಯ ಹತ್ತಿರ ಹೋಗುತ್ತಿರಲಿಲ್ಲ. ವಿಚಿತ್ರ ಧ್ವನಿ ಆ ಬಾವಿಯಿಂದ ಕೇಳಿ ಬರುತ್ತಿತ್ತು. ಈ ಕಾರಣದಿಂದ ರಾತ್ರಿ ಸಮಯದಲ್ಲಿ ಹಳ್ಳಿಯ ಜನ ಯಾರೂ ಆ ಬಾವಿಯ ಹತ್ತಿರ ಹೋಗುತ್ತಿರಲಿಲ್ಲ. ಮಕ್ಕಳೇ, ಸಂಜೆ ಆಗ್ತಾ ಬಂತು, ಎಲ್ಲರೂ ಮನೆಗೆ ಹೋಗಿ ಸೇರ್ಕೊಳ್ಳಿ. ಊರಾಚೆ ಇರೋ ಆ ಬಾವಿ ಹತ್ರ ಯಾರೂ ಹೋಗ್ಬೇಡಿ. ಕತ್ಲಾದ್ಮೇಲೆ ಆ ಬಾವಿಯಿಂದ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತವೆ. ಅಯ್ಯೋ ತಾತ, ಅದೆಲ್ಲ ಕಟ್ಕತೆ. ಅಲ್ಲಿ ಭೂತನೂ ಇಲ್ಲ, ಏನೂ ಇಲ್ಲ, ಯಾವ ಶಬ್ದನೂ ಕೇಳಲ್ಲ. ಅದೆಲ್ಲ ಯಾರೋ ಸುಳ್ಳು ಕತೆನ ಹಬ್ಸಿದ್ದಾರೆ ಅಷ್ಟೇ. ಇವತ್ತು ರಾತ್ರಿನೇ ನಾವು 3 ಜನ ಸೇರ್ಕೊಂಡು ಅಲ್ಲೇನಿದೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತೀವಿ. ಆವಾಗ ನಿನಗೆ ಗೊತ್ತಾಗುತ್ತೆ ತಾತ, ಅಲ್ಲಿ ಏನೂ ಇಲ್ಲ ಅಂತ, ಇದೆಲ್ಲ ಕಟ್ಕತೆ ಅಂತ ನಿಂಗೆ ಆಮೇಲೆ ಗೊತ್ತಾಗುತ್ತೆ. ನಾವಂತೂ ಬರಲ್ಲಪ್ಪ. ಹೋಗೋದಾದ್ರೆ ನೀನೇ ಹೋಗ್ಬಿಟ್ಟು ಬಾ. ನಾವಂತೂ ಬರೋದಿಲ್ಲ. ನಾನು ಇವಾಗಲೇ ಮನೆಗೆ ಹೋಗ್ತೀನಿ. ಸರಿ, ಹಾಗಾದ್ರೆ ನೀವಿಬ್ರು ಮನೆಗೆ ಹೋಗಿ. ಇವತ್ತು ರಾತ್ರಿ ನಾನು ಒಬ್ಬನೇ ಅಲ್ಲಿ ಹೋಗಿ ಏನಿದೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ಆವಾಗ ನಿಮಗೆ ನಂಬಿಕೆ ಬರುತ್ತೆ. ರವಿ, ಬೇಡ ಕಂದ, ಹೋಗ್ಬೇಡ. ನನ್ನ ಮಾತು ಕೇಳು. ಆ ಬಾವಿ ಹತ್ರ ನೀನು ಇವತ್ತು ರಾತ್ರಿ ಹೋಗೋಕೆ ಹೋಗ್ಬೇಡ. ಸುಮ್ಮನೆ ಮನೆಗೆ ಹೋಗು. ಇಲ್ಲ ತಾತ, ಆಗಲ್ಲ. ನಾನು ಯಾರ ಮಾತನ್ನು ಕೇಳಲ್ಲ. ನಾನು ಒಂದ್ಸಲ ಫಿಕ್ಸ್ ಆದರೆ ಮುಗೀತು. ನಾನು ಇವತ್ತು ರಾತ್ರಿ ಅಲ್ಲಿಗೆ ಹೋಗ್ತೀನಿ. ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಆಗ ನಿಮಗೆಲ್ಲ ನಂಬಿಕೆ ಬರುತ್ತೆ. ಹುಚ್ಚ ಹುಡುಗ, ಹೇಳಿದ ಮಾತೇ ಕೇಳಲ್ಲ ಅಂತಾನೆ. ಸರಿ, ನೀವಾದರೂ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇವತ್ತು ರಾತ್ರಿ ಇನ್ನು ಅದೇನು ಕಾದಿದೆಯೋ ಆ ದೇವ್ರಿಗೆ ಗೊತ್ತು. ರಾತ್ರಿ 12 ಗಂಟೆ ಆಯಿತು. ನಾನು ಇನ್ನೂ ಮಲ್ಕೊಂಡೇ ಇದ್ದೀನಲ್ಲ. ನಾನು ಇವಾಗ ಬೇಗ ಆ ಬಾವಿ ಹತ್ರ ಹೋಗಬೇಕು. ನನ್ನ ಹಿಂದೆ ಯಾರೋ ಬರ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಲ್ಲ. ಇದು ನನ್ನ ಭ್ರಮೆ ಇರ್ಬೋದು. ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ನಾನು ಇವತ್ತು ಆ ಬಾವಿ ಹತ್ರ ಹೋಗ್ತೀನಿ. ಅಲ್ಲೇನಿದೆ ಅಂತ ಕಂಡು ಹಿಡ್ತೀನಿ. ಈ ಮನೆ ದಾಟ್ಕೊಂಡು ಹೋದ್ರೆ ಬಾವಿ ಬಂದೇ ಬಿಡ್ತು. ನನಗೆ ಯಾವುದು ಭಯನೇ ಇಲ್ಲ. ಆ ತಾತ ವಿಚಿತ್ರ ಧ್ವನಿ ಕೇಳುತ್ತೆ, ಅದಕ್ಕೆ ಕೇಳುತ್ತೆ, ಇದಕ್ಕೆ ಕೇಳುತ್ತೆ ಅಂತ ಹೇಳ್ತಾ ಇದ್ರು. ನಂಗೆ ಯಾವುದು ಕೇಳಿಸ್ತಾನೆ ಇಲ್ಲ. ಇರ್ಲಿ, ಮೊದಲು ಬಾವಿ ಹತ್ರ ಹೋಗ್ತೀನಿ. ಕೊನೆಗೂ ನಾನು ಬಾವಿ ಹತ್ರ ಬಂದೇ ಬಿಟ್ಟೆ. ಇಲ್ಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಮೊದಲು ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಆ ತಾತನ ಹತ್ರ ತೋರಿಸ್ಬೇಕು. ಆಮೇಲೆ ಗೊತ್ತಾಗುತ್ತೆ. ಯಾರದು ಕಿರಿಸ್ತಾ ಇರೋದು? ರವಿ, ಬಾವಿ ಹತ್ರ ಬಾ. ನನ್ನ ಹೆಸರು ನಿಂಗೆ ಹೆಂಗ್ ಗೊತ್ತು? ನಂಗೆಲ್ಲ ಗೊತ್ತು. ಬಾವಿ ಒಳಗ್ ಬಾ. ಇದೆಲ್ಲ ಯಾರೋ ಮಾಡ್ತಾ ಇರೋ ನಾಟಕ ಇರ್ಬೋದು. ಬಾವಿ ಒಳಗಡೆ ಯಾರಿದ್ದಾರೆ ಅಂತ ಬ್ಯಾಟ್ರಿ ಹಾಕೊಂಡು ನಾನೇ ನೋಡ್ತೀನಿ. ಬಿಳಿ ಸೀರೆ ಉಟ್ಕೊಂಡಿರೋ ಮೋಹಿನಿ, ದೆವ್ವ. ನನ್ನನ್ನ ಯಾಕೋ ಎಬ್ಸಿದೀಯ ರವಿ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಮೊದಲು ನಾನು ಇಲ್ಲಿಂದ ಓಡೋಗ್ತೀನಿ. ನೀನೆಲ್ಲೇ ಹೋದ್ರೂ ನಾನು ನಿನ್ನ ಬಿಡಲ್ಲ. ನಿನ್ನ ಹಿಂಬಾಲಿಸ್ಕೊಂಡೇ ಬರ್ತೀನಿ. ಮೋಹಿನಿ ನನ್ನ ಹಟ್ಟಿಸ್ಕೊಂಡ್ ಬರ್ತಿದ್ದಾಳೆ. ನಾನು ಮೊದಲು ಮನೆಗೆ ಹೋಗಿ ಸೇರ್ಕೋಬೇಕು. ರವಿ, ನಿಂತ್ಕೋ, ಓಡಬೇಡ. ಯಾಕೆ ಭಯ ಪಟ್ಕೊಂಡಿದ್ದೀಯ? ತಾತ, ಬಾವಿ ಮೋಹಿನಿ ನನ್ನ ಹಟ್ಟಿಸ್ಕೊಂಬರ್ತಿದ್ದಾಳೆ ತಾತ. ಹೆದರಬೇಡ ರವಿ, ನನಗೆಲ್ಲ ಗೊತ್ತಿದೆ. ಜೋರಾಗಿ ಒಂದ್ಸಲ ದೇವ್ರ ಹೆಸರು ಹೇಳು, ಎಲ್ಲ ಸರಿ ಹೋಗುತ್ತೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಾನು ಇಲ್ಲಿಗೆ ಯಾವಾಗ ಬಂದು ಮಲ್ಕೊಂಡೆ? ಮೈಕೈ ಎಲ್ಲ ತುಂಬ ಸುಸ್ತಾಗಿದೆ. ನಿನ್ನೆ ರಾತ್ರಿ ನಾನು ಬಾವಿ ಹತ್ರ ಎಲ್ಲ ಹೋಗಿದ್ದು ಅದೆಲ್ಲ ಕನಸ? ಏನೂ ಅರ್ಥನೇ ಆಗ್ತಾ ಇಲ್ಲ ನನಗೆ. ತಲೆ ಚೆಟ್ಟಿಡ್ದಿರೋ ಥರ ಆಗಿದೆ. ಇವಾಗ ಬೆಳಕಾಗಿದೆ. ಬಾವಿ ಹತ್ರ ಹೋಗಿ ನಾನೇ ನೋಡ್ಕೊಂಡು ಬರ್ತೀನಿ. ನಿನ್ನೆ ರಾತ್ರಿ ಈ ಬಾವಿನಲ್ಲಿ ಬಿಳಿ ಸೀರೆ ಉಟ್ಕೊಂಡಿರೋ ಮೋಹಿನಿ ಕಾಣಿಸ್ತಿತ್ತು. ಇವಾಗ ನೋಡಿದರೆ ಏನು ಕಾಣಿಸ್ತಾನೇ ಇಲ್ಲ. ಹಾಗಾದರೆ ನಾನು ನಿನ್ನೆ ಕಂಡಿದ್ದು ಕನಸಿರ್ಬೋದಾ? ಕೆಳಗಡೆ ಇರೋ ಬ್ಯಾಟ್ರಿ ನಿನ್ನೆ ನನ್ನ ಕೈಯಲ್ಲಿತ್ತು. ಇದು
ಹಾಗಾದರೆ ನಿನ್ನೆ ನಡೆದಿರೋ ಎಲ್ಲ ಘಟನೆಯೂ ಸತ್ಯನೇ? ಅಯ್ಯೋ ದೇವ್ರೇ, ನಾನು ಮೊದಲು ಇಲ್ಲಿಂದ ಹೋಗ್ತೀನಿ. ನೋಡಿದಿರಲ್ಲ ಸ್ನೇಹಿತರೆ, ಭೂತದ ಬಾವಿಯ ಕಥೆಯನ್ನು. ಈ ಕತೆ ಪಾರ್ಟ್ 2 ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಾನು ಪಾರ್ಟ್ 2 ವಿಡಿಯೋನ ರೆಡಿ ಮಾಡಿ ಹಾಕ್ತೀನಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.